ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಹೆಲ್ದಿ ಮಿರಾಕಲ್ ಡ್ರಿಂಕ್ ಆಳ್ವಿ ಪಾಯಸ. ಇದನ್ನು ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಳ್ವಿ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ನೋಡಲಿಕ್ಕೆ ಇದು ಬ್ರೌನ್ ಆಗಿ ಈ ಥರ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಗಾರ್ಡನ್ ಕ್ರಶ್ ಸೀಡ್ಸ್ ಅಂತೂ ಕರೀತಾರೆ, ಹಾಗೆ ಹಲೀಮ್ ಸೀಡ್ಸ್ ಅಂತಲೂ ಕರೀತಾರೆ. ಸೊ ಹಾಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತೇಳಿ ಕೊನೆಯದಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಇದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಓವರ್ ನೈಟು ಸೋಕ್ ಮಾಡಿದ್ರಂತೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು. ಹಾಗೆ ನೀವು ಅಷ್ಟೊಂದು ಟೈಮ್ ಇಲ್ಲ ಅಂತ ಅನ್ನೋದಿದ್ದರೆ ಒಂದು 10 to 15 ಮಿನಿಟ್ಸ್ ಮಿನಿಮಮ್ ಇದನ್ನು ಸೋಕ್ ಮಾಡಿ ಬಿಡಬೇಕಾಗತ್ತೆ. ಸೊ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ. ನಾನಿಲ್ಲಿ ಒಂದು 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು 15 ಮಿನಿಟ್ಸ್ ನಂತರ ಈ ಥರ ನೆನೆದ್ಬಿಟ್ಟು ಹೇಗಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಂಥರ ನೋಡಲಿಕ್ಕೆ ಒಂಥರ ಜಲ್ಲಿ ಥರ ಕಾಣಿಸ್ತಾ ಇದೆ ಇದು. ಸೊ ಸ್ಪೂನಲ್ಲಿನೂ ಸಿಗೋದಿಲ್ಲ, ಆ ಥರ ಕಾಣಿಸ್ತಾ ಇದೆ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಆಳ್ವಿನ ನೆನೆಸಾಕಿದ್ದೆ. ಸೊ ಹಾಗಾಗಿ ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ಕುದಿಸಿದ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಒಬ್ಬರು 1 ಟೇಬಲ್ ಸ್ಪೂನ್ ಮಾತ್ರ ಅದು ಕುಡಿಬೋದು. ನೀವು ಎವ್ರಿ ಡೇ ನೀವು ಕುಡಿಯೋ ಆಗಿಲ್ಲ. ಇದನ್ನು ವಾರದಲ್ಲಿ 2 ರಿಂದ 3 ಸಾರಿ ಅಷ್ಟೇ ಕುಡಿಬೇಕಾಗತ್ತೆ. ಸೊ ಅರ್ಲಿ ಮಾರ್ನಿಂಗ್ ನೀವು ಎಂಟಿ ಸ್ಟಮಕ್ಕಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುವಂಥದ್ದು. ಸೊ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನು ಕುದಿಯುವಂಥ ನೀರಿಗೆ ನಾವು ನೆನೆಸಿಟ್ಟಿರ್ತಕ್ಕಂಥ ಆಳ್ವಿಯನ್ನು ಹಾಕಿಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದು ಕುದ್ದಿದೆ ಇವಾಗ ಚೆನ್ನಾಗಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ನೀವು ಕುದೀತಾ ಇದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟ್ ಯೆಲ್ಲೋ ಕಲರು ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ, ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಹಾಗೆ ನೀವು 2 ಗ್ಲಾಸ್ ನೀರೇನು ಹಾಕಿದ್ರಲ್ಲ ಅದು ಕ್ವಾಂಟಿಟಿ ಕಡಿಮೆ ಹಾಕುವಂತ ಬರಬೇಕು. ಆದಷ್ಟು 1 ಗ್ಲಾಸ್ ನೀರು ಕಡಿಮೆ ಹಾಕಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಸೊ ಇವಾಗ ಆಳ್ವಿ ಚೆನ್ನಾಗಿ ಕುಕ್ ಆಗಿದೆ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಸೊ ನೀವು ಡಯಾಬಿಟಿಕ್ ಇರೋರು ಕುಡಿತೇನೆ ಅಂದರೆ ಸ್ವಲ್ಪ ಬೆಲ್ಲನ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಇದಂತೂ ಡಯಾಬಿಟಿಕ್ಗಂತೂ ತುಂಬಾ ಒಳ್ಳೆಯದು. ಆಳ್ವಿ ತುಂಬ ಹೀಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ವಾರದಲ್ಲಿ 2 ರಿಂದ 3 ಸಾರಿ ಕುಡಿದ್ರೆ ಸಾಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಳ್ವಿ ಎಲ್ಲ ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಿ ಕುಕ್ ಆಗಿದೆ. ಸೊ ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡೋಣ. ಸೊ ಸ್ವಿಚ್ ಆಫ್ ಮಾಡಿ ಕೆಳಗಿಳಿಸಿದ ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಪ್ಪ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪಾಯಸದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ. ನಾನಿಲ್ಲಿ ಕಾಯಿಸಿ ಆರಿಸಿರ್ತಕ್ಕಂಥ 1 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಸ್ವಲ್ಪ ಹಾಲು ಬೇಕಿದ್ದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಕೂಡ ಹಾಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ದಿಸ್ ಈಸ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಇದು ಕುಡಿಯೋ ಥರ ಇರಬೇಕು. ಸೊ ಆ ಥರ ಮಾಡ್ಕೋಬೇಕು. ಸೊ ಇವಾಗ ನಾರ್ತ್ ಕರ್ನಾಟಕ ಸ್ಪೆಷಲ್ ಹೆಲ್ದಿ ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಆಳ್ವಿ ಪಾಯಸ ರೆಡಿಯಾಗೋಯ್ತು. ನಾರ್ತ್ ಕರ್ನಾಟಕ ಕಡೆ ಇರೋರ್ಗಂತೂ ಎಲ್ಲರಿಗೂ ಗೊತ್ತೇ ಇದೆ ಆಳ್ವಿ ಬಗ್ಗೆ. ಸೊ ಇದನ್ನ ತುಂಬಾ ಹೆಚ್ಚಾಗಿ ಇದನ್ನ ಡೆಲಿವರಿ ಆದ ನಂತರ ಹೆಣ್ಮಕ್ಳಿಗೆ ಸೊ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ. ಸೊ ಆವಾಗ ಇದನ್ನು ಎವ್ರಿ ಡೇ ಅವರಿಗೆ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಮಾಡಿಕೊಡ್ತಾರೆ ಆಳ್ವಿ ಪಾಯಸನ. ಹಾಗೆ ಋತುಮತಿ ಆದವ್ರಿಗೂ ಕೂಡ ಮಾಡಿಕೊಡ್ತಿರ್ತಾರೆ. ಅದಷ್ಟೇ ಅಲ್ಲದೆ ಇದು ಯಾರಿಗಾದ್ರೂ ಬ್ಯಾಕ್ ಪೇನು, ಸೊಂಟ ನೋವು, ಹಾಗೆ ಮಂಡಿ ನೋವು, ಹಾಗೆ ನಿಮಗೆ ಹಾರ್ಟ್ಗಂತೂ ತುಂಬಾ ಒಳ್ಳೆಯದು. ಹಾಗೆ ಬೋನ್ ಸ್ಟ್ರಾಂಗ್ ಮಾಡೋದಕ್ಕೆ, ಹೆಲ್ದಿ ಡೈಜೆಷನ್ಗೆ, ಹಾಗೆ BP ಶುಗರ್ ಇರ್ಬೋದು, ಆಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಎಲುಬನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನರ್ಸಿಂಗ್ ಮದರ್ಗಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಎದೆ ಹಾಲನ್ನು ಹೆಚ್ಚು ಮಾಡುವಂಥ ಶಕ್ತಿ ಇದರಲ್ಲಿ ತುಂಬ ಇರೋದ್ರಿಂದ ಸೊ ಇದು ನರ್ಸಿಂಗ್ ಮದರ್ಗೆ ತುಂಬಾ ಒಳ್ಳೆಯದು. ಸೊ ಈ ಆಳ್ವಿ ಸೀಡ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಗೂಗಲಲ್ಲಿ ಚೆಕ್ ಮಾಡಿದರೆ ಡೀಟೇಲ್ ಆಗಿ ನೋಡ್ಕೋಬೋದು. ಅದರಲ್ಲಿ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಸೊ ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಸೊ ನೀವು ನೈಟ್ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ನೀವು ಎಂಟಿ ಸ್ಟಮಕ್ಕಲ್ಲಿ
ಮಾಡ್ಕೊಂಡು ಕುಡಿದ್ರಂತೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಬೆಳಿಗ್ಗೆ ಕುಡಿಯೋಕ್ಕಾಗಿಲ್ಲ ಅನ್ನೋರು, ಸೊ ನೀವು ಈವ್ನಿಂಗ್ ಟೈಮು ಟೀ ಅಥವಾ ಕಾಫಿ ಕುಡಿಯೋ ಬದಲಾಗಿ ಒಂದು 15-20 ನಿಮಿಷ ಮುಂಚೆನೇ ನೆನೆಸಿಟ್ಟು ಸೊ ನೀವು ಈವ್ನಿಂಗ್ ಟೈಮಲ್ಲೂ ನೀವು ಕುಡಿಬೋದು. ನೀವಿನ್ನೂ ಊಟ ಮಾಡೋದಕ್ಕಿಂತ ಮುಂಚೆ 2-3 ಗಂಟೆ ಗ್ಯಾಪ್ ಇರಬೇಕು. ಸೊ ಆವಾಗ ನೀವು ಇದನ್ನು ಕುಡಿಬೇಕು. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಇದನ್ನು ಕುಡಿಬಹುದು. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಆಳ್ವಿ ಪಾಯಸ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.